ಈಗ ಬಸ್ ಬಿಡ್ತು 10:15. ನೋಡೋಣ ರೀಚ್ ಆಗೋದು ಎಷ್ಟೊತ್ತಾಗತ್ತೆ. ಇದಕ್ಕೆ ಹೋಗೋ ಅಷ್ಟರಲ್ಲಿ, ಅಮೃತ್ಸರಿಗೆ ಹೋಗೋ ಅಷ್ಟರಲ್ಲಿ. ಈಗ ಫಸ್ಟು ವಸಿಯಾಪುರಿಗೆ ಹೋಗ್ತಾ ಇರೋದು. ವಸಿಯಾಪುರಿಂದ ಜಲಂಧರಿಂದ ಅಮೃತ್ಸರ್. ಈಗ ವಸಿಂಪುರ್ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದಿದ್ದೀವಿ. ಇಲ್ಲಿಂದ ಜಾಜ್ಪುರಿಗೆ ಹೋಗ್ಬೇಕು, ಇಲ್ಲ ಅಂದರೆ ಡೈರೆಕ್ಟು ಅಮೃತ್ಸರಿಗೆ ಸಿಕ್ಕಿದ್ರೆ ಅಮೃತ್ಸರ್ ಬಸ್ ಹತ್ಬೇಕು. 1.5 ಗಂಟೆ ತಗೊಂಡಿದ್ದಾನೆ. 12 ಕಾಲು ಈಗ. ಅಮೃತ್ಸರಿಗೆ ಡೈರೆಕ್ಟ್ ಬಸ್ ಇದೆ, ಸಿಕ್ತು. 3:45 ರೀಚ್ ಆಗ್ತಾನಂತೆ ಬಸ್ಸು. ಒಂದು 10 ನಿಮಿಷ ಬಿಟ್ಟು ಹೊಡ್ತೀನಿ ಅಂದೇನೆ. ಈಗ ಬಸ್ ಬಿಡ್ತೈತೆ 12:40. ಈಗ ಸಿಟಿಗೆ ಎಂಟ್ರ್ ಆಗ್ತಾ ಇದ್ದೀವಿ. ಒಳ್ಳೆ ಜಡ್ಗ ಗಾಡಿ ಹೊಡೆದ್ಬಿಟ್ಟ. 60 ಕಿಲೋಮೀಟರ್ಗೆ 3.5 ಗಂಟೆ ತಗೊಂಡೇನೆ. ಬರೀ 60 ಕಿಲೋಮೀಟ್ರ್. ನಮ್ಮ ಶಿವಮೊಗ್ಗದಿಂದ ಸಾಗರಕ್ಕೆ ಹೋದಂಗೆ. ಶಿವಮೊಗ್ಗದಿಂದ ಸಾಗರಕ್ಕೆ ಎಂಥ ಬಸ್ ಹತ್ತಿದ್ರು 2 hours ತಗೊಂತಾನೆ. ಇಲ್ಲಿ 3.5 ಗಂಟೆ ತಗೊಂಡಿದ್ದಾರೆ. ರೋಡೆಲ್ಲ ಹೈವೇನೆ ಚೆನ್ನಾಗಿದೆ, ಆದರೂ ನಿಧಾನ ಬರೋದು. ಪ್ರೈವೇಟ್ ಬಸ್ ಅಲ್ಲ, ಎಲ್ಲರನ್ನ ಹತ್ತಿಸ್ಕೊಂಡು ಅವ್ರದ್ದು ವರ್ಕೌಟ್ ಆಗ್ಬೇಕಲ್ಲ, ಹಂಗಾಗಿ ಇನ್ನು ಹೋಗ್ತಾನೆ ಏನು. ಸಿಟಿಗೆ ಈಗ ಎಂಟ್ರಿ ಆಗಿದ್ದು. ಅಮೃತ್ಸರ್ ಬಸ್ ಸ್ಟ್ಯಾಂಡಲ್ಲಿ ಇದೇ ಬಸ್ ಸ್ಟ್ಯಾಂಡು. ಹೋಗ್ತಾ ಇದ್ದೀವಿ. ಜಲಿಯನ್ ವಾಲಾಬಾಗ್ ಬ್ಯಾಕ್ ಸೈಡೆ, ಅದ್ರ ಆಪೋಸಿಟ್ ನೆಕ್ಸ್ಟ್ ರೋಡಲ್ಲೇ ಇರೋದು ರೂಮು. ಗುಜರಾತಿ ಲಾಡ್ಜ್ ಅಂತ. ಇಲ್ಲಿಂದ 1.5 ಕಿಲೋಮೀಟ್ರು, 50 ರೂಪಾಯಿ ತಗೊಂತೇನೆ. ಹೋಗ್ತಾ ಇದ್ದೀವಿ. ಇದು ಅಮೃತ್ಸರ್ ಹೆರಿಟೇಜ್ ವಾಕ್ ಅಂತ. ಇಲ್ಲಿ ಬಸ್ ಬರುತ್ತೆ. ಇಲ್ಲಿಗೆ ಬಂದ್ಬಿಟ್ರೆ ಇಲ್ಲಿಂದ ಬಸ್ ಸಿಗತ್ತೆ ಇದಕ್ಕೆ, ವಾಘಾ ಬಾರ್ಡ್ರಿಗೆ. ಅಲ್ಲಿದೆ ನೋಡಿ, ವಾಘಾ ಬಾರ್ಡ್ರಿಗೆ ಹೋಗೋ ಬಸ್ಸು, ಅದೇ ರೆಡ್ ಬಸ್ಸು. ಪೂರ್ತಿ ವಾಕಿಂಗ್ ಸ್ಟ್ರೀಟ್ ಇದು. ಇದು ಎದುರುಗಡೆ ಸೀದಾ ಹೋದ್ರೇನೆ ಸಿಗೋದು ಜಲಿಯನ್ ವಾಲಾಬಾಗ್. ಅದ್ರ ಪಕ್ಕದ್ದೇ ನಾವು ರೂಮ್ ಮಾಡಿರೋದು, ಲಾಡ್ಜ್ ಮಾಡಿರೋದು. ಇದೇ ಜಲಿಯನ್ ವಾಲಾಬಾಗಿಗೆ ಎಂಟ್ರನ್ಸ್. ಇದೇ ಗೋಲ್ಡನ್ ಟೆಂಪಲ್. ಯಾತ್ರಾ ನಿವಾಸಲ್ಲಿ ಬುಕ್ ಮಾಡಿದ್ದೆ, ಗುಜರಾತಿ ಲಾಡ್ಜ್ ಅಂತ ಇದೆ. ಫಸ್ಟ್ ಫ್ಲೋರಲ್ಲಿ ಇದೆ ನೋಡಿ, ಗುಜರಾತಿ ಲಾಡ್ಜ್ ಅಂತ. ಇದು ರೈಟ್ ಸೈಡ್ ದೇವಸ್ಥಾನ, ಗೋಲ್ಡನ್ ಟೆಂಪಲ್. ಇದ್ರ ಲೆಫ್ಟ್ ಸೈಡ್ ಇಲ್ಲೇ ನೋಡಿ ಎಂಟ್ರನ್ಸ್ ಇದೆ, ಜಲಿಯನ್ ವಾಲಾಬಾಗ್. ಇದೇ ಎಂಟ್ರನ್ಸ್, ಜಲಿಯನ್ ವಾಲಾಬಾಗಿಗೆ ಎಂಟ್ರನ್ಸು. ರಾಜಕಾರಣಿಗಳಿಗೆ ಹೆಸರು ಸಮೇತ ಹೇಳಕ್ ಬರಲ್ಲ, ಜಲಿಯನ್ ವಾಲಾಬಾಗ್ ಅಂತ.
ಎಷ್ಟು ಜನ ಬ್ರಿಟಿಷರು ಇಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಟ್ರೆ, ಎಷ್ಟು ಇಂಡಿಯನ್ಸ್ನ, ಸಿಖ್ರ ಮಕ್ಕಳನ್ನ, ದೊಡ್ಡವರು ಚಿಕ್ಕವರು ಅಂತ ನೋಡದೆ ಶೂಟ್ ಮಾಡಿಬಿಟ್ರು. ಇಲ್ಲೊಂದು ಬಾವಿ ಇದೆ, ಬಾವಿಗೆ ಎಷ್ಟೊಂದು ಜನ ಸತ್ತೋದ್ರು ಅಂತ ಬಾವಿ ಹುಡುಕ್ತಾ ಇದೀನಿ. ಇದೇ ಬಾವಿಗೆ ಸಾವಿರಾರು ಜನ ಬಂದು ಜೀವ ಉಳಿಸ್ಕೊಳಕ್ಕೋಸ್ಕರ ಹಾರಿದ್ದು. ಶೂಟ್ ಮಾಡಿದ್ದನ್ನ ಲೇಸರ್ ಶೋ ಅಲ್ಲಿ ತೋರಿಸ್ತಾ ಇದ್ದಾರೆ. ಇವನೇ ಬ್ರಿಟಿಷ. अप्रैल 1919 अमृतसर। सारा पंजाब बैसाखी की खुशियां मना रहा था। लोग हरमंदिर साहिब के दर्शन ಏಳು ಗಂಟೆ ಮೇಲೆ ಕತ್ಲಾದ್ಮೇಲೆ ಲೇಸರ್ ಶೋ ತೋರಿಸ್ತಾರೆ. ಇಲ್ಲಿ ಏನೇನಾಯಿತು, ಹೆಂಗಾಯ್ತು ಅಂತ ಪೂರ್ತಿ ಹಿಸ್ಟ್ರಿ ಕತೆ ತೋರಿಸ್ತಾರೆ. ಇಲ್ಲೇ ಚೇರ್ ಹಾಕ್ಯಾರ ನೋಡಿ, ಇಲ್ಲೇ ಕೂತ್ಕೊಂಡು ನೋಡೋದು. ಬುಲೆಟು ಅವಾಗ ಶೂಟ್ ಮಾಡಿದ್ರಲ್ಲ, ಹಂಗೆ ಮಾರ್ಕ್ ಮಾಡಿ ಗೋಡೆನ ಪ್ರಿಸರ್ವ್ ಮಾಡಿ ಇಟ್ಟಾರ ನೋಡ್ರಿ. 1919 ಆಗಿರೋದು. ಈ ಗೋಡೆನೆ ಹತ್ತಕ್ಕೆ ಹೋಗಿ ತುಂಬ ಜನಕ್ಕೆ ಶೂಟ್ ಮಾಡಿ ಕೆಳಗೆ ಬಿದ್ದು ಸತ್ತೋಗಿ ನೋಡ್ರಿ. ಬುಲೆಟಿನ್ ಬಿದ್ದಿರೋದು ಮಾರ್ಕ್ ಹೆಂಗಿದಾವೆ. ರಕ್ತ ಕುದಿಯತ್ತೆ. ಹೋಗ್ತಾ ಹೋಗ್ತಾ ನಮಗೂ ಪಾಕಿಸ್ತಾನ್ಗೂ ಇಟ್ಟೋಗ್ಯಾರೆ. ಆ್ಯಕ್ಚುಲಿ ನಮಗೂ ಬ್ರಿಟಿಷ್ರಿಗೂ ಇದ್ದಿದ್ದು, ಅದನ್ನು ಆ ಕಡೆಗೆ ತಿರುಗಿಸಿಟ್ಟ್ಯಾರೆ. ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ತೋರಿಸ್ಬೇಕು ಇಲ್ಲಿ ಏನು ನಡೀತು ಅಂತ, ಇತಿಹಾಸ, ಹಿಸ್ಟ್ರಿ, ಎಷ್ಟು ಕ್ರೂರವಾಗಿ ನಡ್ಕೊಂಡಿದ್ದಾರೆ ಅಂತ ಬ್ರಿಟಿಷರು. ಮುಂದಿನ ಪೀಳಿಗೆಗೋಸ್ಕರ ಎಷ್ಟು ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಈಗಿನ ಜನ್ರೇಷನ್ಗೆ ಇದು ಪಾರ್ಕ್ ಆಗಿಬಿಟ್ಟೈತೆ. ಇದ್ರದ್ದು ಇಂಟೆನ್ಷನ್ ಏನು ಅಂತ ಜನಕ್ಕೆ ಗೊತ್ತಿಲ್ಲ. ಇನ್ನು ಅರ್ಥ ಮಾಡ್ಕೊಬೇಕು ಏನೇನು ನಡೀತು, ಯಾವಾಗ ನಡೀತು, ಯಾಕೆ ನಡೀತು, ಎಷ್ಟು ಬಲಿದಾನ ಆಯಿತು. ಕಂಪ್ಲೀಟ್ ಹಿಸ್ಟ್ರಿ ತಿಳ್ಕೊಬೇಕು ಈಗಿನ ಪೀಳಿಗೆ. ಇದೇ ಎಕ್ಸಿಟ್. ಕತ್ತಿಗಳು, ಖಡ್ಗಗಳು. ಇದೆಲ್ಲ ಫ್ಲೈಟಲ್ಲಿ ಬಿಡ್ತಾರಂತೆ, ಶಾರ್ಪ್ ಇರಲ್ಲ, ಹಂಗಾಗಿ ಫ್ಲೈಟಲ್ಲಿ ಬಿಡ್ತಾರಂತೆ, ಲಗೇಜ್ ಜೊತೆಗೆ ಬಿಡ್ತಾರೆ ಇವೆಲ್ಲ ಸಣ್ಣ ಸಣ್ಣವು. भैया वो सभी प्राइस क्या है? अभी तो अलग अलग प्राइस है। हाँ, 800 से स्टार्टिंग। 800 ರೂಪಾಯಿಂದ ಸ್ಟಾರ್ಟಿಂಗ್ ರೇಟ್ ಅಂತೆ. इधर कोरियर शॉप किधर है सर? कोरियल हो जाए। हाँ, कोरियल हो जाए। आप ही कर देंगे?
ಇವ್ರ ಹತ್ರ ಪರ್ಚೇಸ್ ಮಾಡಿದ್ರೆ ಇವರೇ ಕೊರಿಯರ್ ಮಾಡ್ಬಿಡ್ತಾರಂತೆ. ब्लू डॉट कंपनी की हाँ? कोरियर कंपनी है ना ब्लू डॉट. ಹಾಂ ಹಾಂ, ಬ್ಲೂ ಡಾಟಲ್ಲಿ ಕೊರಿಯರ್ ಪಾರ್ಸಲ್ ಮಾಡಿಕೊಡ್ತಾರಂತೆ ನಾವು ಪರ್ಚೇಸ್ ಮಾಡಿದ್ರೆ. आपका कार्ड दीजिए सर. रैक आईडी मिलेगी कोरियर चार्जेस. ಇದೇ ನೋಡಿ, ಅಡ್ರೆಸ್ ಫೋನ್ ನಂಬರ್ ಎಲ್ಲ ಇದೆ. सही से पकड़ कर रखना तभी वो हिल गया था उनके पास. ಹಾಂ. जब बोलूंगा तब अब यहाँ से पकड़िए कस ಯಾ एक अंगली से नहीं. हाँ ये लो. सही है. जय गुरु नानक. ನೀರು ಕೊಡ್ತಿದ್ದಾರೆ. ಅಲ್ಲಿ ಚಪ್ಪಲಿ ಬಿಡಬೇಕು, ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. Mama.